ಯಲ್ಲಾಪುರ ಪಟ್ಟಣದ ಗಣಪತಿ ಗಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ನ್ಯಾಯಾಧೀಶೆ ಲಕ್ಷ್ಮೀಬಾಯಿ ಪಾಟೀಲ್ ಚಾಲನೆ. ಪಟ್ಟಣದ ಗಣಪತಿ ಗಲ್ಲಿಯ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾನೂನು ಸೇವಾ ಸಮಿತಿ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಪೌಷ್ಟಿಕಾಂಶಗಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನ್ಯಾಯಾಧೀಶೆ ಲಕ್ಷ್ಮೀಬಾಯಿ ಪಾಟೀಲ್ ಮಾತನಾಡಿ, ಸದೃಢ ಮಗು ದೇಶದ ಆಸ್ತಿ. ತಾಯಿ ಮಗುವಿಗೆ ಯಾವ ರೀತಿಯ ಪೌಷ್ಟಿಕಾಹಾರ ಕೊಡಬೇಕು ಹಾಗೂ ಪಾಲಿಸಬೇಕು ಎಂಬ ಸಾಮಾನ್ಯ ಜ್ಞಾನ ಪ್ರತಿಯೊಂದು ಕುಟುಂಬಕ್ಕೂ ತಿಳಿದಿರಲಿ ಎಂಬ ಜಾಗೃತಿ ಮೂಡಿಸಲು ಪೋಷಣಾ ಅಭಿಯಾನ ಕಾರ್ಯಕ್ರಮವು ಪರಿಣಾಮಕಾರಿಯಾಗಿದೆ. ಅದರಂತೆ ಸದೃಢ ಆರೋಗ್ಯಯುತ ದೇಹಕ್ಕಾಗಿ ಪರಿಪೂರ್ಣವಾದ ಆಹಾರವನ್ನು ತೆಗೆದುಕೊಳ್ಳಬೇಕು. ಆರೋಗ್ಯವಂತ ಶಿಶುವಿನಿಂದ ಆರೋಗ್ಯಕರ ಸಮಾಜ ನಿರ್ಮಾಣವಾಗುತ್ತದೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ವಿರೂಪಾಕ್ಷಗೌಡ ಪಾಟೀಲ್ ಮಾತನಾಡಿ, ಗರ್ಭಿಣಿ ಮಹಿಳೆ ಮತ್ತು ಮಗುವಿನ ಪರಿಪೂರ್ಣ ಆರೋಗ್ಯಕ್ಕಾಗಿ ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸಲು ಪೌಷ್ಟಿಕ ಆಹಾರ ಸೇವನೆಯು ಅಗತ್ಯವಾಗಿದ್ದು, ರಾಸಾಯನಿಕ ಮುಕ್ತ ಪದಾರ್ಥಗಳಿಂದ ತಯಾರಿಸಿದ ಪೌಷ್ಟಿಕಾಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಆ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಮಾತನಾಡಿ, ಗರ್ಭಿಣಿಯರು ಸೇರಿದಂತೆ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲದಂತೆ ಕೈಗೊಳ್ಳಬೇಕಾದ ಅಗತ್ಯ ಆಹಾರ ಪದ್ಧತಿ ಮತ್ತು ಪೌಷ್ಟಿಕ ಆಹಾರ ಪದಾರ್ಥಗಳ ಕುರಿತು ಮಾಹಿತಿ ನೀಡಿದರು. ವಕೀಲರ ಸಂಘದ ಅಧ್ಯಕ್ಷೆ ಸರಸ್ವತಿ ಭಟ್ ಮಕ್ಕಳ ಬೆಳವಣಿಗೆಯಲ್ಲಿ ಪೌಷ್ಟಿಕಾಂಶದ ಆಹಾರದ ಪಾತ್ರ ಕುರಿತು ಉಪನ್ಯಾಸ ನೀಡಿದರು. ಇದೇ ಸಂದರ್ಭದಲ್ಲಿ ಮಹಿಳೆಯರು ಮನೆಯಲ್ಲೇ ತಯಾರಿಸಿದ ಪೌಷ್ಟಿಕ ಆಹಾರಗಳ ಪ್ರದರ್ಶನ ಮತ್ತು ಮಗುವಿಗೆ ಅನ್ನಪ್ರಾಶನ, ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಯಿತು. ಸರಳಾ ಪ್ರಾರ್ಥಿಸಿದರು. ನೇತ್ರಾವತಿ ಪಟಕಾರ್ ಸ್ವಾಗತಿಸಿದರು. ಗೌರಿ ಮರಾಠಿ ವಂದಿಸಿದರು. ಸುಧಾಕರ್ ನಾಯ್ಕ್ ನಿರ್ವಹಿಸಿದರು. ಸದೃಢವಾದ ಮಗು ನಮ್ಮ ಸಮಾಜಕ್ಕೆ ಬರಲಿ ಅಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈಗ ಪೌಷ್ಟಿಕ ದಿನಾಚರಣೆನ ಎಲ್ಲ ಕಡೆಯೂ ಆಚರಣೆ ಮಾಡ್ತಾ ಇರೋದು. ಯಾಕಂದರೆ ಮಗುವಿಗೆ ಎಂಥ ಆಹಾರಗಳು, ಆ ತಾಯಿಗೆ ಎಂಥ ಆಹಾರ ಕೊಡಬೇಕು, ಯಾವುದರಲ್ಲಿ ಒಂದು ಪೌಷ್ಟಿಕಾಂಶದ ಅಂಶ ಇರುತ್ತೆ ಅನ್ನೋದನ್ನು ತಿಳಿಸಿ ಹೇಳ್ತಾ ಆ ಮಗುವಿಗೆ ಯಾವ ರೀತಿ ಬೆಳೆಸಬೇಕಂದ್ರೆ ಆ ಒಂದು ಸಾಮಾನ್ಯ ಜ್ಞಾನ ಆ ತಾಯಿಗೆ ಹಾಗೂ ಆಕೆ ಪಾಲಕರಿಗೆ, ಆ ಕುಟುಂಬದವರಿಗೆ ಮತ್ತು ಸಮಾಜಕ್ಕೆ ಹೇಳುವಂಥದ್ದು ಎಲ್ಲರ ಒಂದು ಕರ್ತವ್ಯವಾಗಿರುತ್ತೆ. ಹಾಗಾಗಿ ನಾವು ಇಂಥ ಕಾರ್ಯಕ್ರಮದ ಮೂಲಕ ಇಂಥ ಅಂಶಗಳನ್ನು, ಇಂಥ ಆರೋಗ್ಯಕರವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂದಾಗ ಒಂದು ಸದೃಢವಾದ ಮಗು ಹುಟ್ಟುತ್ತೆ. ಅದು ಪೋಷಣ ಮಾಸಾಚರಣೆ ಪ್ರತಿ ವರ್ಷ ಇದು ಮಾನ್ಯ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದ್ರಿಂದ ಪ್ರತಿ ವರ್ಷನೂ ಸಹ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಾಕೊಂಡು ಬರ್ತಾ ಇದ್ದೀವಿ, ಅದನ್ನೇ ಜಾರಿಯನ್ನು ಮಾಡ್ತಾ ಇದ್ದೀವಿ. ಆ ಎಲ್ಲ ಯೋಜನೆಗಳು ಅನುಷ್ಠಾನ ಆಗ್ಬೇಕಂತಂದ್ರೆ ನಮ್ಮ ಕಾರ್ಯಕರ್ತೆಯರು ಪ್ರತಿ ಮನೆಗೂ ಅದನ್ನು ತಲುಪಿಸ್ತಾ ಇದ್ದಾರೆ. ತಲುಪಿಸೋದ್ರಿಂದನೇ ಎಲ್ಲ ಪೌಷ್ಟಿಕ ಮಕ್ಕಳ ಜನನ ಆಗ್ತಾ ಇದ್ದಾವೆ, ತಾಯಂದಿರ ಮರಣ ಕಡಿಮೆ ಆಗ್ತಾ ಇದ್ದಾವೆ, ಮಗುವಿನ ಸಾಮಾನ್ಯ ತೂಕದ ಮಗು ಜನನ ಆಗ್ತಾ ಇದೆ. ಈ ಎಲ್ಲ ಯೋಜನೆಗಳು ಏನಕ್ಕೆ ಆಗ್ತಾ ಇದ್ದಾವೆ ಅಂತಂದ್ರೆ ನಮ್ಮ ಸದೃಢ ದೇಹ, ಸದೃಢವಾದ ಮನಸ್ಸು ನಮ್ಮಲ್ಲಿ ಬೇಕು. ಇದೆಲ್ಲ ಯೋಜನೆಗಳು ಬರ್ತಾ ಇದ್ದಾವೆ. ಬೇಕು ನಮ್ಗೆ ಏನೋ ಒಂದು ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ಆಹಾರ ಬೇಕು ಅಲ್ವಾ? ಸೊ ಅದನ್ನ ನಾವು ಸಮರ್ಪಕವಾಗಿ ಸರಿಯಾದ ಪ್ರಮಾಣದಲ್ಲಿ ನಿಗದಿತ ಸಮಯದಲ್ಲಿ ಮತ್ತು ಸರಿಯಾದ ಫುಡ್ಡನ್ನು ನಾವು ತೆಗೆದುಕೊಂಡಾಗ ಮಾತ್ರ ನಮ್ಮ ದೇಹ ಚೆನ್ನಾಗಿ ಸುಪೋಷಣೆ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಇಲ್ಲದಿದ್ರೆ ಕುಪೋಷಣೆ ಆಗ್ತದೆ, ಕೃಷಿ ಆಗ್ತದೆ, ಅನಾರೋಗ್ಯಕ್ಕೆ ದಾರಿಯನ್ನು ಉಂಟು ಮಾಡಿಕೊಡ್ತದೆ ಅನ್ನುವುದು ಇದರ ಮಹತ್ವ.